ಬಂದ 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 ಬೆಂಕಿಯ ಚೆಂಡು ಬಂದ 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 ಸಿಡಿಗುಂಡು ಬಂದ 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 ಬೆಂಕಿಯ ಚೆಂಡು ಓಡಲೆ 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 ರಂಗು ಮಂಚು ಹಿಡಿಯಂಗಿಲ್ಲ ಏ ಜೋಗಿ ಬಂದ ನಿಲ್ಲಂಗಿಲ್ಲ ಓಡಲೆ 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 ಬಾರೋ ಬಾರೋ ಧೂಳಿಂದ ಎದ್ದು ಬಾರೋ 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 ಧೂಳಿಂದ ಎದ್ದು ಬಾರೋ ಜಾಗೋರ ಜಾಗೋ ಜಾಗೋ ಚೂರು ಹದನಾಗೋ ವೈರಿ ಪಡೆಯನ್ನು ಬೇಗ ಸಂಹರಿಸೋ ಜಾಗೋರ ಜಾಗ ಜಾಗೋ ಚೂರು ಹದನಾಗೋ ವೈರಿ ಪಡೆಯನ್ನು ಬೇಗ ಸಂಹರಿಸೋ द्वापर युग में राम हार हार सकता है, त्रेता युग में कृष्ण हार हार सकता है, ये कलयुग में इस टाइगर रविकांत हार सकता है। ನಿತ್ಯ ಉದಯಿಸಿ ಭೂಮಂಡಲದ ಪ್ರತಿಯೊಂದು ಜೀವರಾಶಿಗೆ ಬೆಳಕು ಚೆಲ್ಲುವ ಆ ಸೂರ್ಯ ಆದರೆ ಎಲ್ಲಿ ನಿತ್ಯ ನಡೆಯುವ ಅನ್ಯಾಯದ ಪರದೆ ನೋಡಿ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡುವನೇ ಏ ರವಿಕಾಂತ. ಈ ಬೆಂಕಿ ಪುರುಷನ ದಾರಿಗೆ ಯಾವ ರೌಡಿ ಏನಾದರೂ ಎದುರಾಗಿ ನಿಂತರೆ ಅವನನ್ನು ಯಮನ ಪಾದಕ್ಕೆ ಸೇರಿಸುವುದೇ ಈ ಟೈಗರ್ನ ಗುರಿ. ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಯಾವ ಸ್ವಾರ್ಥಿಗಳಾದರೂ ಜೀವ ಎಂಬ ಮರಣದಲ್ಲಿ ಸೇರುವುದು ಖಂಡಿತ. ಯಾಕೆಂದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಾಗಿ ಮೆರೆಯಬೇಕೆಂದವರು ಹಲವಾರು ಜನ ಧರ್ಮ ಪಥದಲ್ಲಿ ಬದುಕಬೇಕೆಂದವರು ಕೆಲವು ಜನ. ಆ ಹಲವಾರು ಜನರನ್ನು ಹಲ್ಲಕ್ಕಿಂತ ಕೊನಿಸಬೇಕೆಂಬುದೇ ಈ ರವಿಕಾಂತನ ಛಲ. ಯಮರಾಜ ಒಮ್ಮೆ ನರಜೀವಿಗಳಿಗೆ ಹಗ್ಗವನ್ನಿಸಿದರೆ ಆ ಕ್ಷಣವೇ ಅವರ ಮರಣ ಅವನ ಸನ್ನಿಧಿಗೆ. ಈ ಯಮರಾಜ ಒಮ್ಮೆ ಈ ಸಮಾಜದ ಪಾಪಿಗಳ ಕೈ ಮೇಲೆ ಬೀಚಿದರೆ ಆ ಕ್ಷಣವೇ ಅವರ ಎಲುಬು ಮಾಂಸ ನನ್ನ ಸನ್ನಿಧಿಗೆ. ಅಂಥದ್ರಲ್ಲಿ ಯಾವ ಕಟುಕನೇನಾದರೂ ತ್ರೇಕೊಲೆಗೆ ಕೈ ಹಾಕಿ ಧರ್ಮ ದಾರಿ ತಪ್ಪಿಸಿ ನನ್ನಂತ ಅನಾಥ ಮಕ್ಕಳಿಗೆ ಕೈ ಹಾಕಿದರೆ ಆ ಕ್ಷಣವೇ ಅವರ ಜೀವ ಮಹಾನಮ್ಮೆ ಆಚರಿಸದಿದ್ದರೆ ನಾನು ಈ ಜಂಗಲ್ ಟೈಗರ್ ರವಿಕಾಂತನೇ ಅಲ್ಲ. ಸಿಸ್ಟಮ್ಗೆ ಟ್ರಬಲ್ ಆದರೆ ಅಲ್ಲೇ ರವಿಕಾಂತ ಬರುತ್ತಾನೆ. ಕರುಣೆ ಹಿಡಿದರೆ ಬುಣಾದೆ. ಅದೇ ರಿಂಗ್ ರಿಗ ರಿಂಗ್ ರಿಗ ರಿಂಗ್ ರಿಗ ರಿಂಗ್ ರಿಗ
ನನ್ನ ಮಕ್ಕಳ ತಿರುಗಿ ಬಿದ್ದರೆ ಎಲ್ಲರೂ ಸಮಾಧಿ. ಯಾವ ನನ್ನ ಮಗ ನಮ್ಮ ಅಣ್ಣನ ಮುಂದೆ ಹೇಳಿದ್ರಂತೆ, ನಿಮ್ ತಮ್ಮಂದು ಡ್ರೈವಿಂಗ್ ಅತಿ ಓರಾಯ್ತು, ಅವನಿಗೆ ಹೇಳು ಅಂತ. ಅಲ್ಲೇ ನಮ್ಮ ಅಣ್ಣ ನಗುತ್ತಾ ಹೇಳಿದಂತೆ, ಅವನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲಿತ ಡ್ರೈವರ್ ಆದವನಲ್ಲ, ಸ್ವಂತ ಗಾಡಿ ತಗೊಂಡ್ ಕಲಿತ ಡ್ರೈವರ್ ಆದವನಂತ.